10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಾಳೆ 27ನೇ ತಾರೀಕು ನಿಮ್ಮ ಪ್ರಥಮ ಭಾಷೆ ಕನ್ನಡದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ನಡೆಯಲಿದೆ. ಆದ ಕಾರಣ ಈ ಪರೀಕ್ಷೆಗಾಗಿ ನಾವು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 5 ಮತ್ತು ಉತ್ತರಗಳನ್ನು ಈಗ ನೋಡೋಣ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ 7. ದೀರ್ಘ ಸ್ವರಗಳು ಏನು ಅಂತ ತಿಳ್ಕೊಬೇಕು. ನೀವು ಸಾಮಾನ್ಯವಾಗಿ ವರ್ಣಮಾಲೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದನೇ ಪ್ರಶ್ನೆ ವರ್ಣಮಾಲೆಯ ಬಗ್ಗೆ ಇರುತ್ತೆ. ದೀರ್ಘ ಸ್ವರಗಳು ಆ, ಈ ಇವೆಲ್ಲ ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ದೀರ್ಘ ಸ್ವರಗಳು. ಅದು ಒಂದು ಮಾತ್ರೆಯಲ್ಲಿ ಉಚ್ಚರಿಸುವಂಥವು, ಒಂದಕ್ಕಿಂತ ಹೆಚ್ಚು ಮಾತ್ರೆಯ ಸಮಯವನ್ನು ತೆಗೆದುಕೊಂಡು ಉಚ್ಚರಿಸುವಂತಹ ಶಬ್ದಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ. ಈಗ ಬಲ್ಲೆನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಬಲ್ಲೆನು, ಬಲ್ಲೆನು ಪ್ಲಸ್ ಎಂದು. ಇಲ್ಲಿ ಬಲ್ಲೆನೆಂದು ಆದಾಗ ಉಕಾರ ಲೋಪ ಆಯಿತು, ಆದ ಕಾರಣ ಇದು ಲೋಪ ಸಂಧಿ. ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ನೋಡಿ, ಹಾಡಲಿ ಅಂತ ಆರ್ಡರ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಶ್ಚಯವಾಗಿ ನಾವು ಹೇಳ್ತಾ ಇದ್ದೀವಿ ವಿದ್ಯಾರ್ಥಕ ಅಂತ ಅನ್ಸ್ಕೊಂತಿದೆ. ಅಂದ್ರೆ ಬೇಡನು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಯಾವುದೇ ಸಂಭವನೀಯತೆಯೂ ಇಲ್ಲ, ಇಲ್ಲಿ ಹಾಡಲಿ ಅಂತ ಹೇಳ್ತಾ ಇದೀವಿ, ಆದ ಕಾರಣ ಇದು ವಿದ್ಯಾರ್ಥಕ. ಬೆಟ್ಟದಾವರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಎಂಥ ತಾವರೆ? ಬೆಟ್ಟದಲ್ಲಿರುವಂತಹ ತಾವರೆ, ಆದ ಕಾರಣ ಇದು ತತ್ಪುರುಷ ಸಮಾಸ. ಸಂಧ್ಯಾ ಪದದ ತದ್ಭವ ರೂಪ, ತತ್ಸಮ ತದ್ಭವ. ನಿಮ್ಮ ಪುಸ್ತಕದಲ್ಲಿ ಬರುವಂತಹ ಇದರಿಂದನೇ ಕೇಳ್ತಾರೆ. ಸಂಧ್ಯಾ ಸಂಜೆ. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಓಟ ಅನ್ನೋದು ಕೃದಂತ ಭಾವನಾಮ. ನೋಡಿ, ಕೃದಂತ ನಾಮ ಅಂದ್ರೇನು, ಭಾವನಾಮ ಅಂದ್ರೇನು, ಕೃದಂತಾವ್ಯಯ ಅಂದ್ರೇನು, ತದ್ದಿದ್ದಾಂತ ಭಾವನಾಮ ಅಂದ್ರೇನು ಅಂತ ತಿಳ್ಕೊಬೇಕು ನೀವು. ನೋಡಿ, ಇದು ತುಂಬಾ ಸುಲಭ. ಬೇಗ ಬೇಗ ಅನ್ನೋದು ದ್ವಿರುಕ್ತಿ. ನೋಡಿ, ಒಂದೇ ಶಬ್ದವನ್ನು 2 ಸರಿ ಹೇಳಿದೆ, ಆದ ಕಾರಣ ಇದು ದ್ವಿರುಕ್ತಿ. ಇಲ್ಲಿ ಧೀರ ಶೂರ ಎರಡು ಒಂದೇ ಮೀನಿಂಗ್ ಇದ್ರು ಬೇರೆ ಬೇರೆ ಶಬ್ದ ಇವೆ. ಧೀರ ಬೇರೆ, ಶೂರ ಬೇರೆ, ಆದ ಕಾರಣ ಇದು ಜೋಡು ನುಡಿ. ಆಹಾ ಅನ್ನೋದು ಭಾವಸೂಚಕ ಅವ್ಯಯ. ಚಟ ಚಟ ಅನ್ನೋದು ಅನುಕರಣ ಅವ್ಯಯ. ನೋಡಿ, 2 ಸರಿ ಹೇಳ್ತಾ ಇದ್ವಿ ಚಟ ಚಟ ಅಂತ. ಅನುಕರಣ ಯಾವ ರೀತಿ ಬೆಂಕಿ ಉರಿತು ಅಂತಂದ್ರೆ ಚಟ ಚಟ ಅಂತ ಉರಿತು ಅಂತ. ಅಂದ್ರೆ ಆ ಒಂದು ಪ್ರಕ್ರಿಯೆಗೆ ನಾವು ಒಂದು ಅನುಕರಣೆಯನ್ನು ಮಾಡಿ ಹೇಳ್ತಾ ಇದ್ವಿ, ಹಿಂಗೆ ಹೀಗೆ ಅಂತ ಹೇಳಿ ಒಂದು ಶಬ್ದವನ್ನು ಒಂದು ಶಬ್ದದ ಇದರಲ್ಲಿ ಹೇಳ್ತಾ ಇದೀವಿ, ಆದ ಕಾರಣ ಚಟ ಚಟ, ಪಟ ಪಟ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಅನುಕರಣಾವ್ಯಯ. ವ್ಯಾಪಾರಿ ಅನ್ನೋದು ಕೆಲಸದಿಂದ ಬಂದಂತ, ಉದ್ಯೋಗದಿಂದ ಬಂದಂತ ಹೆಸರು, ಆದ ಕಾರಣ ಇದು ಅನ್ವರ್ಥ ನಾಮ. ದೇಶ ಅನ್ನೋದು ರೂಢಿಯಿಂದ ಬಂದದ್ದು, ರೂಢನಾಮ. ಲೋಕದಲ್ಲಿ ನೋಡಿ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ. ಸಾವಿತ್ರಿಯಿಂದ, ಇಂದ ಅನ್ನೋದು ತೃತೀಯ ವಿಭಕ್ತಿ. ನೋಡಿ, ಎಲ್ಲಾ ವಿಭಕ್ತಿಗಳನ್ನು ನೀವು ಬಾಯ್ಪಾಟ್ ಮಾಡಬೇಕು. ಪ್ರಥಮ ಅವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ದೆಸೆಯಿಂದ, ಚತುರ್ಥಿ ಗೆ ಗೆ ಕೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಹೀಗೆ ಎಲ್ಲ ಒಂದು ವಿಭಕ್ತಿಗಳನ್ನು ನೀವು ಬಾಯ್ಪಾಟ್ ಮಾಡಿ ಯಾವುದೇ ಒಂದು ವಿಭಕ್ತಿ ಕೇಳಿದ್ರು ಹೇಳ ಬರುವ ಹಾಗಿರ್ಬೇಕು. ಮತ್ತು ವಿಭಕ್ತಿಗಳ ಕಾರಕಾರ್ಥಗಳನ್ನು ನಿಮ್ಗೆ ಹೇಳಲಿಕ್ಕೆ ಬರಬೇಕು. ಇನ್ನು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆ ಕಾಲದಲ್ಲಿ ಬಂದವು. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಮನೋವೈದ್ಯರು. ರಾಹಿಲ್ನ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದೇನು? ರಾಹಿಲ್ನ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಹಲಗಲಿಯ ಗುರುತು ಉಳಿಯದಂತಾದ್ದು ಏಕೆ? ಹಲಗಲಿ ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯಲಿಲ್ಲ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಆತ ಅಶ್ವತ್ಥಾಮನ್, ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದರು. ಪುಟ್ಟ ಪೋರಿಯಮ್ಮ ಗುಡಿಸಲ್ಲಿ ಹೇಗೆ ಮಲಗಿದ್ದಾಳೆ? ಗುರುತಾ ಮಲಗಿದ್ದಾಳೆ. ನೋಡಿ, ಅನೇಕ ಸಾರಿ ಕೇಳಿದ್ದಾರೆ ಇದನ್ನ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು? ನೋಡಿ, ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ನೋಡಿ, ಎಲ್ಲವನ್ನು ತಮ್ಮ ಭಾಷೆಯಲ್ಲಿ ಹೇಳಿದ್ದರಿಂದ ಆಂಗ್ಲ ಭಾಷೆ ಎಂದು ವಿಶ್ವವ್ಯಾಪಿ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ. 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನ್ಯಾಯ ವಿಧಾಯಕವನ್ನು ಸಭೆಯನ್ನು ಸ್ಥಾಪಿಸಿದರು. ಈ ಸಭೆ 50 ಜನ ಸದಸ್ಯರನ್ನ ಹೊಂದಿತ್ತು. ಇದರಿಂದ ಜನರಿಂದ ನೇರವಾಗಿ 22 ಜನ ಸದಸ್ಯರು ಆಯ್ಕೆಯಾಗುತ್ತಿದ್ದರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದ ನ್ಯಾಯ ವಿಧಾಯಕ ಸಭೆ ಬೆಂಗಳೂರಿನಲ್ಲಿ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಉತ್ತರವನ್ನು ನೋಡ್ತಾ ಹೋಗಿ, ಪ್ರತಿಯೊಂದು ಓದ್ತಾ ಹೋದರೆ ತುಂಬಾ ದೊಡ್ಡದಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸನ್ನು ಕುರಿತು ಬರೆಯಿರಿ. ನೋಡಿ, ಚೇರಿಂಗ್ ಕ್ರಾಸ್ ಅನ್ನುವಂತಹ ಓಣಿಯಲ್ಲಿರುವಂತಹ ಇಂಡಿಯಾ ಆಫೀಸು ನೋಡುವಾಗಿದೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವ ಎಲ್ಲ ಇಂಗ್ಲಿಷ್ನ ವರ್ತಮಾನ ಪತ್ರಿಕೆಗಳು ಇಲ್ಲಿ ಬರ್ತವೆ ಅಂತ. ನೋಡಿ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳೋ ಕಾರಣವೇನು? ಅಂದರೆ ಮೊದಲೇ ಇವರು ಕೆಟ್ಟು ಹೋಗಿದ್ದಾರೆ, ನಾನು ಮಾವ ಅಂತ ಹೇಳಿಬಿಟ್ರೆ ಸಲಿಗೆಯಾಗಿ ಇವರು ಚೆನ್ನಾಗಿ ಓದುವುದಿಲ್ಲ ಅಂತ ತಿಳ್ಕೊಂಡು ಆತ ಮಾವ ಅಂತ ಹೇಳೋದಿಲ್ಲ. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ?
ನೋಡಿ, ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಆಕಾಶದಲ್ಲಿರುವ ಮಿನುಗುತ್ತಿರುವ ಚಿಕ್ಕಿಗಳ ಮಾಲೆಯನ್ನು ಕೊಳ್ಳೆಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದರಿಗೆ ಹಾರಿ ಹೋಗುತ್ತಿದೆ ಅಂತ ಹಕ್ಕಿಗಳ ಹಾರಾಟವನ್ನು ಹೋಲಿಸಿದ್ದಾರೆ. ಅಲೆಗಳಿಗೆ ದಂಡು ಬರಲು ಕಾರಣವೇನು? ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಳ್ಳಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನ್ನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುಳಿಸಿನು. ಇದರಿಂದ ಕೋಪಗೊಂಡ ಕಂಪನಿ ಸರ್ಕಾರ ಹಲಗಲಿ ಬೇಡರ ದಂಗೆಯನ್ನು ಬಗ್ಗುಬಿಡಲು ದಂಡನ್ನು ಕರೆಸಿತು. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ ಎಂದಿದ್ದಾರೆ. ಅದನ್ನು ನೀವು ನೋಡ್ಕೋಬೇಕಿಲ್ಲಿ. ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪ್ರಭಾವ ಬೀರಿತು? ನೋಡಿ, ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ ಉಳಿಯುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಈ ಪುಸ್ತಕದಿಂದ ಅರಿತರು. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡಿ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆ ಆದ ಮೇಲೆ ತಾನು ಹೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಹಾಗೆಯೇ ತನ್ನ ಹೀನ ತಿಳಿಸಿ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿರುವ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಇದಾಗಿದೆ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ನೋಡಿ. ಸಜ್ಜನರಿಗೆ ಗುರುವಚನ ಎನ್ನುವುದು ಒಂದು ಕಿವಿಗೆ ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಗುರುಪದೇಶ ಎಂದರೆ ಜನರ ಒಣ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು. ಬೊಜ್ಜ ಬೆಳೆಯದೆ ಬರೆಯ ಗುರುತ್ವ. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ. ನೋಡಿ, ಗುರುಪದೇಶ ಅಂತಂದ್ರೆ ಏನು ಅಂತ ಅದನ್ನು ಹೊಗಳಿ ಇಲ್ಲಿ ಬರೆದಿದ್ದಾರೆ ಗುಣಗಳನ್ನು. ಇನ್ನು ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. DS ಜಯಪ್ಪಗೌಡ ಮತ್ತು ದ ರಾ ಬೇಂದ್ರೆ ಅವರು ಕೇಳಿದ್ದಾರೆ. ನೀವು ಅವರು ಎಲ್ಲಿ ಹುಟ್ಟಿದರು ಮತ್ತು ಕಾಲ ಏನು ಮತ್ತು ಅವರ ಏನು ಕೃತಿಗಳು ಮತ್ತು ಅವರಿಗೆ ದೊರೆತಂತಹ ಬಹುಮಾನಗಳು, ಪ್ರಶಸ್ತಿಗಳ ಬಗ್ಗೆ ಬರೀಬೇಕು. ಇಲ್ಲಿ ಕೂಡ ಅಷ್ಟೇ. ಅಂಬಿಕಾತನಯದ ಕಾವ್ಯನಾಮ ಅವರದು. ಅವರ ಒಂದು ಜನನ ಧಾರವಾಡದಲ್ಲಿ 1896ರಲ್ಲಿ ಅವರ ಒಂದು ಕೃತಿಗಳ ಬಗ್ಗೆ ಬರೀಬೇಕು ಮತ್ತು ಅವರ ಪ್ರಶಸ್ತಿಗಳ ಬಗ್ಗೆ ಬರೀಬೇಕು. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಹೆಸರಿಸುವುದು. ನೋಡಿ, ಈ ಒಂದು ಪ್ರಸ್ತಾರ ಹಾಕ್ಲಿಕ್ಕೆ ಕಲಿಬೇಕು ನೀವು. ಲಘುಗುರು ನೋಡಿ, ಭಗಣ, ರಗಣ, ನಗಣ ಇವೆಲ್ಲ ಯಾವುದಕ್ಕೆ ಏನೇನು ಅಂತಾರೆ ಅನ್ನೋದು ಕಲಿಬೇಕು. ಈ ರೀತಿ ಬಂದರೆ ಭರಣ, ಭಬರ, ಲಘುಗುರು ಅಂತ ಬಂದರೆ ಯಾವುದಿದು? ಉತ್ಪಲಮಾಲಾ ವೃತ್ತ, ಅದರ ಲಕ್ಷಣ ಇದು. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣ ಆದರೂ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ. ಇದು ನೋಡಿ, ಅಲಂಕಾರ ಯಾವುದು? ಅರ್ಥಾಂತರನ್ಯಾಸ ಅಲಂಕಾರ. ಇಲ್ಲಿ ಏನು ಬರ್ತದೆ? ಪರೀಕ್ಷೆ ಒಂದು ಲೆಕ್ಕವೇ ಅಂತ ಸಾಮಾನ್ಯ ವಾಕ್ಯದಿಂದ ಒಂದು ವಿಶೇಷವಾದ ವಾಕ್ಯವನ್ನು ಸಮರ್ಥಿಸಲಾಗಿದೆ. ಇದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರೆ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಹಾಳಾಗಬಲ್ಲವನು ಅರಸಾಗಬಲ್ಲನು, ಅಥವಾ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ನೋಡಿ, ಗಾದೆಗಳಿಗೆ ನಾನು ಎಲ್ಲ ಪೇಪರ್ನಲ್ಲೂ ಹೇಳ್ತಾ ಇದ್ದೇನೆ. ಈ ಒಂದು ಪೀಠಿಗೆ ಇರುತ್ತೆ, ಇದನ್ನು ಎಲ್ಲ ಗಾದೆಗೂ ಬರೀಬೇಕು. ನಂತರ ಒಂದು ಪರ್ಟಿಕ್ಯುಲರ್ ಗಾದೆ ಬಗ್ಗೆ ಬರಿತಾ ಹೋಗ್ಬೇಕು ನೀವು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನೋಡಿ, ಗಾದೆಗಳ ಬಗ್ಗೆ ಹಿಂದೆ ವಿಡಿಯೋಗಳಲ್ಲಿ ಮಾಡಿದ್ದೀನಿ ನಾನು. ಕೆಲವು ಗಾದೆಗಳಿವೆ, ಅವನ್ನೇ ಪದೇ ಪದೇ ಕೇಳ್ತಾ ಇರ್ತಾರೆ. ಅವನ್ನ ನೀವು ಬರಲಿಕ್ಕೆ ಕಲ್ಕೋಬೇಕು ಯಾವ ರೀತಿ ಅಂತ. ಇನ್ನು ಸಂದರ್ಭದೊಂದಿಗೆ ಸ್ವಾರಸ್ಯ ಬರೆಯುವುದು. ದೇವರಿಗೆ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ನೋಡಿ, ವ್ಯಾಘ್ರಗೀತೆ ಗದ್ಯಪಾಠದಿಂದ ಎನ್ ಮೂರ್ತಿರಾವ್ ಬರೆದಿರುವಂಥ ಸಮಗ್ರ ಲಲಿತ ಪ್ರಬಂಧ ಕೃತಿಯಿಂದ ಆಯ್ದಂಥದ್ದು. ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನೋಡಿ, ಎದೆಗೆ ಬಿದ್ದ ಅಕ್ಷರ ಗದ್ಯಪಾಠದಿಂದ ದೇವನೂರು ಮಹಾದೇವ ಅವರು ಬರೆದಿರುವಂಥದ್ದು. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ನಾನಾಕೆಯನ್ನು ಪರೀಕ್ಷಿಸುವ ನೀವು ಬಿಸಿ ನೀರು ಸಿದ್ಧಪಡಿಸಿ. ನೋಡಿ, ಯುದ್ಧ ಪಾಠದಿಂದ ಸಾರಾ ಅಬೂಬಕರ್ ಅವರು ಬರೆದಿದ್ದಾರೆ. ಆಕರಕರದ ಚಪ್ಪಲಿಗಳು ಅನ್ನೋದು ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಸಮರದೊಳೆನೆ ಗಜ್ಜ ಪೇಳ್ಮಾವುದು ಕಜ್ಜಂ. ನೋಡಿ, ಛಲಮನೆ ಮೆರವೆಂ ಪದ್ಯಪಾಠದಿಂದ ರನ್ನನು ಬರೆದಿರುವಂತಹ ಇದು. ಆಕರ ಕೃತಿ ಸಾಹಸ ಭೀಮ ವಿಜಯಂ. ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಹಸುರು ಸಂಜಯಿ ಬಿಸಿಲು. ನೋಡಿ, ಹಸುರು ಪದ್ಯದಿಂದ ಪಕ್ಷಿಕಾಶಿ ಆಕರ ಕೃತಿ ಕುವೆಂಪು ಅವರು ಬರೆದಿದ್ದಾರೆ. ಸಂದರ್ಭ ಬರೀಬೇಕು ಮತ್ತೆ ಸ್ವಾರಸ್ಯವನ್ನು ಬರೀಬೇಕು. ನೊಣವಿಂಗೆ ಕುಪ್ಪೆವರಂ. ನೋಡಿ, ಕೆಮ್ಮನೆ ಮೀಸವತ್ತನೆ ಪದ್ಯದಿಂದ ಪಂಪನು ಬರೆದಿರುವಂತಹ ಕೃತಿ ವಿಕ್ರಮಾರ್ಜುನ ವಿಜಯಂದಿಂದ ಆಯ್ದದ್ದು. ಸಂದರ್ಭ ಮತ್ತು ಸ್ವಾರಸ್ಯ. ನೊಣಕ್ಕೆ ಕಸವೇ ಶ್ರೇಷ್ಠ ಅನ್ನೋದು. ಪದ್ಯಭಾಗ ಪೂರ್ಣ ಮಾಡುವುದು. ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ರೆ ಕೆಲವು ಪದ್ಯಗಳಿವೆ, ಅವನ್ನು ನೀವು ಬಾಯ್ಪಾಟ್ ಮಾಡಿದರೆ ಆರಾಮವಾಗಿ ಬರೀಬೋದು. ಇನ್ನು ಇಲ್ಲೂ ಅಷ್ಟೇ, ಪದ್ಯಭಾಗ ಓದಿ ಅರ್ಥ ಮಾಡಿಕೊಂಡು ಸಾರಾಂಶ ಬರೆಯುವುದು. ಕೆಲವು ಪದ್ಯಗಳಿವೆ, ಅವನ್ನೇ ಕೇಳ್ತಾ ಇರ್ತಾರೆ. ಅವುಗಳ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡ್ರೆ ಆರಾಮಾಗಿ ನೀವು ಬರೀಬಹುದು. ಇಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ನೋಡಿ, ಒಂದನೇದ್ದು ಶಬರಿ. ಇದರಿಂದ ಕೇಳ್ತಾರೆ. ಆ ಶಬರಿಯ ಒಂದು ಸಾರಾಂಶವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳಲಿ ನಿಮ್ಗೆ ಬರೀಲಿಕ್ಕೆ ಬರುತ್ತೆ. ನಂತರ ಸಂಕಲ್ಪ ಗೀತೆ. ನೋಡಿ, ಸಂಕಲ್ಪ ಗೀತೆ ಒಂದು ಪದ್ಯದಲ್ಲಿ
ಇದು ಅಥವಾ ಇದು ಕೇಳ್ತಾರೆ. ಅಲ್ಲಿಯೂ ಕೂಡ ಅಷ್ಟೇ, ನೀವು ಸಂಕಲ್ಪ ಗೀತೆ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಬರಿಬೋದು. ಇನ್ನು ಗದ್ಯ ಭಾಗ ನೋಡಿ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರ ಮೇಲೆ ಕೇಳ್ತಿರ್ತಾರೆ. ಇನ್ನು ಪತ್ರಲೇಖನ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ಇಲ್ಲಿ ನೋಡಿ, ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ತಿಳಿಸುವಂತೆ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ. ಇದು ಮನವಿ ಪತ್ರ. ದಾವಣಗೆರೆ ಬಸವೇಶ್ವರ ಬಡಾವಣೆಯಲ್ಲಿ ವಾಸವಾಗಿರೋ ಜಯಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ. ಇದು ಖಾಸಗಿ ಪತ್ರ. ಒಂದೇದ್ದು ವ್ಯವಹಾರಿಕ ಅಥವಾ ಮನವಿ ಪತ್ರ. ಇದನ್ನು ಯಾವ ರೀತಿ ಬರೆಯೋದು, ಪ್ಯಾಟರ್ನ್ ನೋಡ್ಕೋಬೇಕು ನೀವು. ಯಾವ್ದು ಲೆಫ್ಟ್ ಬರಬೇಕು, ಯಾವ್ದು ರೈಟ್ ಬರಬೇಕು. ನೋಡಿ, ಇಲ್ಲೆಲ್ಲ ಈ ರೀತಿ ನಿಮ್ಮ ಲೆಫ್ಟ್ ಸೈಡ್ ಕೈ ಕಡೆ ಬರ್ತದೆ ಇದೆಲ್ಲ. ಇಲ್ಲಿ ಯಾವ ರೀತಿ ಬರೀಬೇಕು, ವಂದನೆಗಳು, ಮಾನ್ಯರೇ, ವಿಷಯ, ವಿಶ್ವಾಸಿ, ಎಲ್ಲ ನಿಮ್ಮ ಲೆಫ್ಟ್ ಸೈಡ್ ಕಡೆ. ಹೊರ ವಿಳಾಸ ಯಾವ ರೀತಿ ಬರೀಬೇಕು. ಈ ಖಾಸಗಿ ಪತ್ರದಲ್ಲಿ ಕೂಡ ಇಲ್ಲಿ ನೋಡಿ, ಸಂಬೋಧನೆ ಯಾವ ರೀತಿ ಮಾಡಬೇಕು, ನೀವು ಇವರಿಂದ ಅನ್ನೋದು ಯಾವ ಕಡೆ ಬರೀಬೇಕು, ಪ್ರೀತಿಯ ನೋಡಿ. ಫಾರ್ಮೇಟ್ ಇಂಪಾರ್ಟೆಂಟು ನೋಡಿ, ಕೊನೆಗೆ ಇಲ್ಲಿ ಬರಿತೀರಿ. ಮೊದಲೇನು ಇತ್ತು, ಈ ಕಡೆ ಬರೆಯೋದಿತ್ತು ಮೊದಲಿನ ಪದ್ಧತಿಯಲ್ಲಿ. ಈಗ ಎಲ್ಲ ನಮ್ಮ ಲೆಫ್ಟ್ ಸೈಡ್ ಬರಿತಾ ಇದ್ದೀವಿ ಈ ಕಡೆ, ಹೊರ ವಿಳಾಸ. ಆಮೇಲೆ ಸಾಮಾಜಿಕ ಪಿಡುಗುಗಳು ಅಥವಾ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಪ್ರಬಂಧ ಬರವಣಿಗೆ ನೋಡಿ. ಯಾವುದೇ ಪ್ರಬಂಧ ಆದರೂ ಪೀಠಿಕೆ ಇರಬೇಕು, ವಿಷಯ ನಿರೂಪಣೆ ಇರಬೇಕು, ಮತ್ತು ಸಂಹಾರ ಇರಬೇಕು. ಇದು ಸಾಮಾಜಿಕ ಪಿಡುಗುಗಳು, ಪೀಠಿಕೆ ನೋಡಿ, ನೋಡ್ತಾ ಹೋಗಿ. ಆಮೇಲೆ ಉಪಸಂಹಾರ, ಇಲ್ಲಿ ನಡುವೆ ವಿಷಯ ನಿರೂಪಣೆ ಇದೆ, ಕೊನೆಯಲ್ಲಿ ಉಪಸಂಹಾರ. ಇಲ್ಲಿ ಕೂಡ ಅಷ್ಟೇ, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಪೀಠಿಕೆ ಏನೇನು ಅನ್ನೋದು ಪೀಠಿಕೆಯಲ್ಲಿ ಹೇಳಬೇಕು, ಆಮೇಲೆ ವಿಷಯ ನಿರೂಪಣೆ ಮಾಡಬೇಕು, ಆಮೇಲೆ ಉಪಸಂಹಾರವನ್ನು ಮಾಡಬೇಕು. ನೋಡಿ, ಭಾಳಷ್ಟು ಕೊಟ್ಟಿದ್ದಾರೆ, ನಿಮಗೆ ಇದನ್ನು ಮಾಡುವಷ್ಟು ನೀವು ಮಾಡಬೇಕು. ಇಲ್ಲಿ ಉಪಸಂಹಾರ ಇರುತ್ತೆ. ಇದೇ ರೀತಿ ಮತ್ತೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.